ನಮಸ್ಕಾರ. ದಿಸ್ ಈಸ್ ಅಬೌಟ್ ಬಾಡಿ ಡೊನೇಷನ್. ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೂರಿ ಬಿಡಿ, ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ. ಬೂದಿ ಗೊಬ್ಬರ ಸೇರಿ ತೆನೆಯೊಂದು ನೆನೆದು ಬರೆ, ಸಾರ್ಥಕವಾಯಿತು ಹುಟ್ಟು ಸಾವಿನಲ್ಲಿ. ಇದು ನಾನು ವೆನ್ ಐ ವಾಸ್ ಸ್ಟಡಿಯಿಂಗ್ 9th ಸ್ಟ್ಯಾಂಡರ್ಡ್ ಹೈಸ್ಕೂಲಲ್ಲಿ 9ನೇ ಕ್ಲಾಸನ್ನು ಸ್ಟಡಿ ಮಾಡ್ತಾ ಇದ್ದಂತಹ ಪದ್ಯ. ಈ ಪದ್ಯ ನನಗೆ ಪದ್ಯ ಹೇಳೋದರಲ್ಲಿ ಮೊದಲನೇ ಪ್ರಶಸ್ತಿ ಕೂಡ ಸಿಕ್ಕಿತ್ತು ನಾನು ಹೈಸ್ಕೂಲ್ ಡೇಸಲ್ಲಿದ್ದಾಗ. ಹಾಗೆ ನಾನು ನನ್ನ ಮನೆಯವರು ಇತ್ತೀಚೆಗೆ ನಮ್ಮ ದೇಹವನ್ನು ಬಾಡಿ ಡೊನೇಷನ್ಗೆ ಒಂದು ಫಾರ್ಮನ್ನು ಫಿಲಪ್ ಮಾಡಿಕೊಟ್ಟು ಅದಕ್ಕೆ ಒಂದು ID ಕಾರ್ಡನ್ನು ತೆಗೆದುಕೊಂಡ್ವಿ. ಇತ್ತೀಚಿನ ದಿನಗಳಲ್ಲಿ ಬಾಡಿ ಡೊನೇಷನ್ ಬಗ್ಗೆ ತುಂಬ ಜನ ಮುಂದೆ ಬಂದು ತಾವೇ ಮುಂಚೆನೇ ತಮ್ಮ ಹತ್ತಿರದಲ್ಲಿರುವಂಥ ಯಾವುದೇ ಮೆಡಿಕಲ್ ಕಾಲೇಜಿಗೆ ಅನಾಟಮಿ ಡಿಪಾರ್ಟ್ಮೆಂಟಿಗೆ ಹೋಗಿ ಆ ಫಾರ್ಮನ್ನು ತೊಗೊಂಡು ಫಿಲಪ್ ಮಾಡಿಕೊಟ್ಟು ಒಂದು ID ಕಾರ್ಡನ್ನು ಕೊಡ್ತಾರೆ. ಅದು ಫಾರ್ಮಾಲಿಟೀಸು ತುಂಬ ಸಿಂಪಲ್ ಇರುತ್ತೆ. ಒಂದು ಫಾರ್ಮು ಮತ್ತು ಅದ್ರ ಜೊತೆಗೆ ಒಂದು ಡಿಕ್ಲರೇಷನ್ ಇರುತ್ತೆ. ಆಮೇಲೆ ಅದಕ್ಕೊಂದು ಆಧಾರ್ ಕಾರ್ಡು, ಒಂದು ಫೋಟೋ ಕೊಡಬೇಕು. ಯಾವುದೇ ರೀತಿಯಾದ ಬಾಂಡ್ ಪೇಪರ್ ಆಗಲಿ ಆ ಥರ ಏನಿರೋದಿಲ್ಲ ಆ್ಯಕ್ಚುಲಿ. ಸೊ ಇಷ್ಟನ್ನು ಫಿಲಪ್ ಮಾಡಿ ಅವ್ರಿಗೆ ಕೊಟ್ಟರೆ ಒಂದು ID ಕಾರ್ಡನ್ನು ಕೊಟ್ಟು ಒಂದು ID ನಂಬರ್ ಕೊಟ್ಟಿರ್ತಾರೆ. ನಮ್ಮ ಕಾಲಾನಂತರ ನಮ್ಮ ಮನೆಯವರು ಯಾರಿರ್ತಾರೆ, ಮಕ್ಕಳು ಯಾರು, ಅವರಿಗೆ ಫೋನ್ ಮಾಡಿದ್ರೆ ಬಂದು ಅವರು ನಮ್ಮ ಬಾಡಿಯನ್ನು ತೆಗೆದುಕೊಂಡು ಹೋಗ್ತಾರೆ. ಇದು ವೆರಿ ಸಿಂಪಲ್ ಪ್ರೊಸೀಜರ್. ನಾನು ಯಾಕೆ ಈ ನಿರ್ಧಾರವನ್ನು ಮಾಡಿದೆ ಅಂದರೆ, ನನ್ನ 50ನೇ ವಯಸ್ಸಿಗೆ ತುಂಬ ಜನಕ್ಕೆ ಗೊತ್ತಿದೆ ನಾನು ಸಮಾಜಕ್ಕೆ ಏನಾದರೂ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ನನ್ನಲ್ಲಿ ಇದ್ದಂಥ ಕಾರ್ಪೊರೇಟ್ ಜಾಬನ್ನು ಬಿಟ್ಟು ಸುಮಾರು ಕಳೆದ 13 ವರ್ಷಗಳಿಂದ ಸರ್ಕಾರಿ ಶಾಲೆಗಳನ್ನ ಉಳಿಸಬೇಕು ಅಂದ್ಬಿಟ್ಟು ಒಂದು 5,000 ಮಕ್ಕಳಿಗೆ ನಾನು ಒಂದು 165 ಶಾಲೆಗಳಿಗೆ ನಮ್ಮ ಕೈಲಾದಂಥ ಸಹಾಯವನ್ನು ಒಂದು ಮಾಡ್ಕೊಂಡು ಬರ್ತಾಯಿದ್ವಿ. ಅದೇ ರೀತಿ ನನಗೆ ಅನ್ನಿಸ್ತು, ಯಾಕೆ ನಮ್ಮ ಬಾಡಿ ಸತ್ತ ಮೇಲೆ ಯಾಕೆ ಬರೀ ಮಣ್ಣಿಗೆ ಹೋಗಬೇಕು, ಆವಾಗ ಕೂಡ ಯಾಕೆ ಅದು ಉಪಯೋಗಕ್ಕೆ ಬರಬಾರ್ದು ಅಂತ ಹೇಳ್ಬಿಟ್ಟು ಒಂದು ಯೋಚನೆ ಮಾಡಿ ನಮ್ಮ ಮನೆಯವರೊಂದಿಗೆ ಚರ್ಚಿಸಿದಾಗ ನನ್ನ ಧರ್ಮಪತ್ನಿ ಇಬ್ಬರೂ ಕೂಡ ಅದಕ್ಕೆ ಒಪ್ಪಿಗೆ ಕೊಟ್ಟು ಆ ಫಾರ್ಮನ್ನು ಫಿಲಪ್ ಮಾಡಿ ಕೊಟ್ವಿ. ಯಾಕೆಂದರೆ ನಾವು ಒಂದು ಸಾರಿ ಸತ್ತ ನಂತರ ನಮ್ಮಲ್ಲಿ ಆಯಾಯ ಜಾತಿಗೆ ಅನುಗುಣವಾಗಿ, ಅಂದರೆ ನಮ್ಮಲ್ಲಿ ಅದನ್ನು ಬಾಡಿನ ತೊಳೆಯೋದು, ಅದಕ್ಕೆ ಒಬ್ಬರು ಪುರೋಹಿತರು ಅವರೆಲ್ಲ ಬರಬೇಕು, ವಾದ್ಯದವರು ಬರಬೇಕು, ಆಮೇಲೆ ಅದನ್ನು ಕೂರಿಸಿ ಪೂಜೆ ಮಾಡಬೇಕು, ಕೂರಿಸಿ ಮೆರವಣಿಗೆ ಮಾಡಿಕೊಂಡು ತೊಗೊಂಡು ಹೋಗಿ ಅದನ್ನು ಹೂಳ್ತಾರೆ. ಬೆಂಗಳೂರಂಥ ಸಿಟಿಗಳಲ್ಲಿ ಹೂಳೋದಕ್ಕೂ ಕೂಡ ಜಾಗ ತುಂಬ ಕಷ್ಟ ಸಿಗೋದು. ಇಷ್ಟೆಲ್ಲ ಆಗೋದ್ರ ಬದಲು ನಾವು ಜೀವಿತಾವಧಿಯಲ್ಲಿ ಹೇಗೆ ಬೇರೆಯವರಿಗೆ ನಮ್ಮ ಕೈಲಾದಷ್ಟು ಒಂದು ನಮ್ಮ ಸೇವೆಯನ್ನು ಮಾಡ್ತಿದ್ದೋ, ಹಾಗೆ ನಮ್ಮ ಬಾಡಿ ಕೂಡ ಹಾಗೆ ಸೇವೆಗೆ ಮೀಸಲಾಗಿಡಲಿ ಅನ್ನೋ ಒಂದು ದೃಷ್ಟಿಯಿಂದ ಇಲ್ಲೇ ಹತ್ತಿರದಲ್ಲಿದ್ದಂಥ ಒಂದು ಕಾಲೇಜಿಗೆ ನಮ್ಮ ಭೇಟಿ ಕೊಟ್ಟು ಅಲ್ಲಿ ಫಾರ್ಮನ್ನು ತೊಗೊಂಡು ಫಿಲಪ್ ಮಾಡಿಕೊಟ್ಟಿದ್ದೀವಿ. ಇದರಲ್ಲಿ ಬಾಂಡ್ ಪೇಪರು ಆ ಥರ ಏನಿರೋದಿಲ್ಲ. ಇದೊಂದು ಸಿಂಪಲ್ ಫಾರ್ಮ್ ಆ್ಯಕ್ಚುಲಿ ವಿತ್ ಫೋಟೋ. ಇದು ನಮ್ಮ ದೇಹ ನಾವು ಸತ್ತ ನಂತರ ಕೂಡ ನಮ್ಮ ಮನೆಯವರು ಯಾರು ಇರ್ತಾರೆ ಅವ್ರು ಬೇಕಾದರೆ ಡಿಸೈಡ್ ಮಾಡ್ಬೋದು, ಆವಾಗ ಕೂಡ ಅದನ್ನು ಬಾಡಿ ಡೊನೇಟ್ ಮಾಡಬೇಕು, ಇಲ್ಲ ಹಾಗೆ ನಮ್ಮ ಪದ್ಧತಿಯಿಂದ ಮಾಡ್ಬೋದು ಅಂತ. ಬಟ್ ನನಗೆ ಅನಿಸಿದ್ದು ವೈಯಕ್ತಿಕವಾಗಿ ಇದು ನಮ್ಮ ಬಾಡಿ ನಾವು ಸತ್ತ ಮೇಲೂ ಕೂಡ ಒಂದು ಉಪಯೋಗಕ್ಕೆ ಬರಲಿ ಅಂತ. ಏಕೆಂದರೆ ನಾನು ಈ ಕಾಲೇಜಿನ ಜೊತೆ ಮಾತನಾಡ್ತಿದ್ದಾಗ ಅವ್ರು ಹೇಳಿದ್ರು, ಯಾಕೆಂದರೆ ಮೆಡಿಕಲ್ ಸ್ಟೂಡೆಂಟ್ಸಿಗೆ ಪ್ರಪ್ರಥಮವಾಗಿ ಕಾಲೇಜು ಶುರುವಾದಾಗ MBA ಸ್ಟೂಡೆಂಟ್ಸಿಗೆ ಫಸ್ಟು ಅವರು ಡೆಡ್ ಬಾಡಿಯಿಂದನೇ ಶುರು ಮಾಡ್ತಾರಂತೆ. ಏಕೆಂದರೆ ಸ್ಟೂಡೆಂಟ್ಸಿಗೆ ಕೂಡ ಭಾವನಾತ್ಮಕವಾಗಿ ಅಥವಾ ಮಾನಸಿಕವಾಗಿ ನಮ್ಮ ದೇಹದೊಂದಿಗೆ ಅವ್ರು ಏನು ಕಲಿತಾರೆ ಮತ್ತು ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋಗ್ತಾರೆ, ಅದು ಸತ್ತ ಬಾಡಿಯಿಂದನೇ ಶುರುವಾಗಲಿ ಅಂತ ಹೇಳ್ಬಿಟ್ಟು ಅಂತ. ಸೊ ಆ ಕಾಲೇಜಲ್ಲಿ ಅವ್ರು ಹೇಳಿದಾಗೆ ಎವ್ರಿ 20 ಸ್ಟೂಡೆಂಟ್ಸ್ಗೆ ಒಂದು ಬಾಡಿ ಸಿಗುತ್ತಂತೆ ಇತ್ತೀಚಿನ ದಿನಗಳಲ್ಲಿ. ಸೊ ಹಾಗಾಗಿ ಜಾಸ್ತಿ ಜನ ತಮ್ಮ ಬಾಡಿ ಡೊನೇಷನ್ನ ಕೊಟ್ಟರೆ ಅದು ಇನ್ನೂ 10 ಹುಡುಗರಿಗೋ 5 ಹುಡುಗರಿಗೆ ಚಂದರೆ ಅವರಿಗೆ ಕಾನ್ಸಂಟ್ರೇಟ್ ಮಾಡಿ ಸ್ಟಡಿ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನಾವು ಕೊಡೋವಂಥ ನಮ್ಮ ಬಾಡಿ ಬರೀ ಸ್ಟೂಡೆಂಟ್ಸಿಗೆ ಮಾತ್ರ ಹೆಲ್ಪ್ ಆಗೋದಿಲ್ವಂತೆ. ನಾನು ಅವ್ರ ಜೊತೆ ಮಾತನಾಡ್ಬೇಕಾದ್ರೆ ಹೇಳಿದ್ರು, ಎಷ್ಟೋ ಎಕ್ಸ್ಪೀರಿಯನ್ಸ್ ಇರೋಂತಹ ಡಾಕ್ಟ್ರುಗಳು ಯಾವುದೇ ಭಾಗ ಇರ್ಬೋದು, ಕಣ್ಣಿಂದ ಆಗ್ಬೋದು ಅಥವಾ ಮೂಗಿಂದ ಆಗ್ಬೋದು, ಹೃದಯದ ಹಾರ್ಟಿಂದ ಇರ್ಬೋದು, ಕಿಡ್ನಿ ಆಗಿರ್ಬೋದು, ಲಿವರ್ ಆಗಿರ್ಬೋದು, ಮೇಜರ್ ಸರ್ಜರಿ ಮಾಡೋಕ್ಕಿಂತ ಮುಂಚೆ ತುಂಬ ಎಕ್ಸ್ಪೀರಿಯನ್ಸ್ ಇರೋಂಥ ಡಾಕ್ಟ್ರು ಕೂಡ ಬಂದು ಬಾಡಿನಲ್ಲಿ ಒಂದು ಸಾರಿ ಅವರು ಒಂದು ಎಕ್ಸ್ಪೆರಿಮೆಂಟನ್ನು ಟ್ರೈ ಮಾಡಿ ಆಮೇಲೆ ಹೋಗಿ ಸರ್ಜರಿ ಮಾಡುವಂಥದ್ದು. ಹಾಗಾಗಿ ನಾವು ಕೊಡುವಂಥ ನಮ್ಮ ದೇಹ ಸತ್ತ ಮೇಲೆ ಹಲವಾರು ರೀತಿಯಲ್ಲಿ ಉಪಯೋಗ ಆಗುತ್ತೆ. ಹಾಗಾಗಿ ಇದನ್ನೆಲ್ಲ ಯೋಚನೆ ಮಾಡಿ ನಾನು ನಮ್ಮ ಬಾಡಿ ಕೂಡ ನಾವು
ಬದುಕಿರುವಾಗ ಎಷ್ಟು ಸಹಾಯವನ್ನು ಮಾಡ್ತಾಯಿದ್ವೋ ಹಾಗೆ ನಮ್ಮ ಪ್ರಾಣ ದೇಹದಿಂದ ಹೋದ ಮೇಲೆ ಕೂಡ ಅಷ್ಟೇ ಇಟ್ ಶುಡ್ get used to it. So that's why we have decided, myself and my wife, we have filled the form and we are given, and it's a very simple procedure. ಹಾಗೆ ನಮ್ಮ ಸ್ನೇಹಿತರೊಬ್ಬರು ಇದ್ದಾರೆ, ಉಮೇಶ್ ಅಂತ ಹೇಳ್ಬಿಟ್ಟು, ಖ್ಯಾತ ವಚನಕಾರರು, ಆಮೇಲೆ ಹುಟ್ಟು ಹೋರಾಟಗಾರರು. ಅವರಾಗಲೇ ಹೇಳ್ತಾ ಇದ್ರು, ಈಗ ಒಂದು 3-4 ಇಯರ್ಸ್ ಹಿಂದೆಯೇ ಅವರು ಅವ್ರ ಮನೆಯವರು ಇಬ್ಬರೂ ಫಾರ್ಮನ್ನು ಫಿಲಪ್ ಮಾಡಿಕೊಟ್ಟಿದ್ದಾರೆ ಅವರು ಕೂಡ ಅಂತ. ಹಾಗಾಗಿ ಯಾರಿಗಾರೋ ಆಸಕ್ತಿ ಇರೋವಂಥದ್ರು ಈ ರೀತಿಯ ತಮ್ಮ ದೇಹವನ್ನು ನಿಜವಾಗ್ಲೂ ದಾನ ಮಾಡುವಂತಹ ಉದ್ದೇಶ ಇದ್ದರೆ ನಿಮ್ಮ ಹತ್ತಿರದ ಯಾವುದೇ ಕಾಲೇಜಿನಲ್ಲಿ ಆ ಡಿಪಾರ್ಟ್ಮೆಂಟಿಗೆ ಹೋಗಿ ಒಂದು ಫಾರ್ಮ್ ಕೇಳಿದ್ರೆ ಕೊಡ್ತಾರೆ. ನನಗಂತೂ ಇದು ತುಂಬ ಖುಷಿ ಆಯಿತು, ಮತ್ತು ಇದು ವೈಯಕ್ತಿಕ ನಿರ್ಧಾರ. ಬಟ್ ಈಗಿನ ಆಧುನಿಕ ಯುಗದಲ್ಲಿ ನಮ್ಮ ದೇಹವನ್ನು ಬರುವಂಥ ಮಕ್ಕಳಿಗೆ ಆಗಲಿ ಅಥವಾ ಎಕ್ಸ್ಪೀರಿಯನ್ಸ್ ಇರೋ ಡಾಕ್ಟ್ರುಗಳಿಗೆ ನಮ್ಮ ಪ್ರಾಣ ಹೋದ್ಮೇಲೂ ನಮ್ಮ ದೇಹ ಉಪಯೋಗ ಆಗುತ್ತೆ ಅನ್ನೋಗಿದ್ದರೆ ಯಾಕೆ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಈ ಒಂದು ನಿರ್ಧಾರವನ್ನು ಮಾಡಿ ಬಾಡಿ ಡೊನೇಷನ್ಗೆ ನಾವು ಫಾರ್ಮ್ ಎಲ್ಲ ಫಿಲಪ್ ಮಾಡಿ ಮತ್ತು ಅದನ್ನು ಸಬ್ಮಿಟ್ ಮಾಡಿದ್ದೀವಿ. ಈ ರೀತಿ ಇನ್ನೂ ಹೆಚ್ಚು ಜನರು ಮುಂದೆ ಬಂದು ಬಾಡಿ ಡೊನೇಷನನ್ನು ಮಾಡಿದ್ರೆ, ಈಗ 20 ಹುಡುಗರಿಗೆ ಒಂದು ಬಾಡಿ ಸಿಗೋದು, ಅಟ್ಲೀಸ್ಟ್ 5 ಮಕ್ಕಳಿಗೆ ಒಂದು ಬಾಡಿ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿ ಅವರಿಗೆ ಕಾನ್ಸಂಟ್ರೇಟ್ ಮಾಡ್ತಾರೆ. ನಾನು HC ಉಮೇಶ್, ವೃತ್ತಿಯಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಕಾಂಟ್ರಾಕ್ಟ್ರು ಮತ್ತು ಪ್ರವೃತ್ತಿಯಲ್ಲಿ ಸುಮಾರು ಸಾಮಾಜಿಕ ಪರವಾದ ಕೆಲಸಗಳು ಮಾಡುವಂಥದ್ದು, ಆ ಒಂದು ಇದನ್ನು ಬೆಳೆಸ್ಕೊಂಡು ಬಂದಿದ್ದೀನಿ. ನಮ್ಮ ಸ್ನೇಹಿತರಾದ ಮಂಜುನಾಥ್ ಅವರು, ನಾವು ಮರಣದ ನಂತರ ನಮ್ಮ ದೇಹವನ್ನು ದಾನ ಮಾಡಬೇಕು ಅಂತ ಅನ್ನೋದಕ್ಕೆ ಅವರು ಮಾಡಿರೋದಕ್ಕೋಸ್ಕರ ನಾನು ತುಂಬ ಹಿಂದೆನೇ ಮಾಡಿದ್ದೀನಿ. MS ರಾಮಯ್ಯಲ್ಲಿ, ನೀವು BMCಯಲ್ಲಿ ಮಾಡ್ಬೋದು, ಸೆಂಟ್ ಜಾನ್ಸಲ್ಲಿ ಮಾಡ್ಬೋದು, ಎಲ್ಲ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ಗಳಲ್ಲೂ ಇರುತ್ತೆ ಇದು. ಕಾರಣ ಏನು ಅಂತಂದರೆ, ಮರಣದ ನಂತರ ದೇಹ ದಾನ ಮಾಡೋದು ಅಂತ ಅನ್ನೋದು ಯಾರಿಗೋ ಕಣ್ಣಿನ ಅವಶ್ಯಕತೆ ಇರುತ್ತೆ. ಮತ್ತು ಇನ್ನೊಂದೇನೆಂದರೆ, ಎಲ್ಲದಕ್ಕಿಂತ ವಿಜ್ಞಾನ ಬೆಳಿಬೇಕು. ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ ಅಂತಾರೆ ಬಸವಣ್ಣವರು. ಹಾಗಾಗಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ವಿಜ್ಞಾನದಕ್ಕೆ ಒತ್ತು ಕೊಟ್ಟು ನಾವೆಲ್ಲ ಕೆಲಸ ಮಾಡಿದ್ರೆ, ಡಾಕ್ಟರ್ಸು ಇವತ್ತು ಅಪ್ಕಮಿಂಗ್ ಡಾಕ್ಟರ್ಸ್ ಇದ್ದಾರೆ, ಅವರಿಗೆಲ್ಲ ನಾವು ಇವತ್ತು ಎಷ್ಟೋ ಟೈಪ್ ಕ್ಯಾನ್ಸರ್ಸ್ ಇದೆ. ಟೆಸ್ಟಿಕಲ್ ಕ್ಯಾನ್ಸರ್ಸ್ ಅಂತಿದೆ, ಸರ್ವೈಕಲ್ ಕ್ಯಾನ್ಸರ್ಸ್ ಅಂತಿದೆ, ಸುಮಾರು ಕೋಲನ್ ನಿಮ್ಗೆ ಯಾವ ಥರ ಅನ್ನೋದು ಡಿಟೆಕ್ಟ್ ಮಾಡೋದಕ್ಕೂ ಪ್ರತಿಯೊಂದನ್ನು ಅವರ ನಿಮ್ಮ ಇದರಲ್ಲಿ ಬಾಡಿ ಅವಶ್ಯಕತೆಗಳು ಡಾಕ್ಟ್ರುಗಳು ಇವತ್ತೊಂದು ದಿನ ಕಾಯಿಲೆಗಳು ಅಷ್ಟೇ ಟೈಪ್ ಇದೆ. ನಾವು ಇದಕ್ಕೆ ನಮ್ಮಂಥವ್ರು ಸಪೋರ್ಟ್ ಮಾಡದೆ ಇನ್ಯಾರು ಮಾಡಬೇಕು ಅಂತೇಳಿ ನಾನು ಮಂಜುನಾಥ್ ಅವರು ಇದ್ರ ಬಗ್ಗೆ ಒಂದು ಸಣ್ಣದಾಗಿ ಒಂದು ತುಣುಕು ಮಾಡಿದ್ರೆ ಒಳ್ಳೆಯದು ಅಂತ ಡಿಸೈಡ್ ಮಾಡಿದ್ವಿ. ಮತ್ತು ನೋಡಿ, ಸತ್ತ ನಂತರ ಅದನ್ನು ನೀವೇನೋ ಒಬ್ಬೊಬ್ಬರು ಒಂದೊಂದು ಅವರವರ ಧರ್ಮದ ಪ್ರಕಾರ ಏನೇನೋ ಇರುತ್ತೆ. ಸತ್ತ ಶವ ಕಿಚ್ಚುಬಲ್ಲದೆ ತೊಟ್ಟು ಬಿಟ್ಟ ಹಣ್ಣು ಮತ್ತೆ ಸೇರುವುದೇ ಅಂತ ಒಂದು ಸತಿ ಅದನ್ನು ನೋಡಿ, ಮರಣದ ನಂತರ ಬಾಡಿ ಅಂತ ಕರೀತಾರೆ. ಅಷ್ಟು ವಿತಿನ್ ಸ್ವಲ್ಪ ಹೊತ್ತರಲ್ಲೇ ಹಂಗೆ ಕರೀತಾರೆ. ಹಾಗಾಗಿ ಮರಣದ ನಂತರ ನಾವು ಯಾರನ್ನ ನೋಡ್ಬೋದು, ಅಥವಾ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತ ಅನ್ನೋದೊಂದು ಏನಾನ ಅನ್ನೋದಿದ್ದರೆ, ನಾವು ಈ ಥರ ಒಂದು ದೇಹದಾನ ಮಾಡಿ ಸ್ಥಾವರನ ಬಿಟ್ಟು ಜಂಗಮತ್ವಕ್ಕೆ ಇದು ಮಾಡೋದು ಉತ್ತಮ ಅಂತ ಅನ್ನೋದು. ಮತ್ತು ಎಲ್ಲದಕ್ಕಿಂತ ವಿಜ್ಞಾನ ಬೆಳಿಬೇಕು. ಯಾವ ವಿಜ್ಞಾನ? ಮೆಡಿಕಲ್ ಸೈನ್ಸು, ಮತ್ತು ನಮ್ಗೆ ಇವತ್ತೊಂದು ದಿನದ ಅವಶ್ಯಕತೆಯ ವಿಜ್ಞಾನ ಬೆಳಿಬೇಕು. ಯಾವುದೋ ವಿಜ್ಞಾನ ಅಂದರೆ ಬಾಂಬ್ ಹಾಕೋ ವಿಜ್ಞಾನ ಅಲ್ಲ, ಅದು ದಯಪರವಾದ ನಿಲುವಿನ ವಿಜ್ಞಾನ.